ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು. ಸೊ ವ್ಯಾಲಿ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ, ಯಾವ ಥರ ಕಾಣಿಸುತ್ತೆ ನೋಡಿ. ಸೊ ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಸೊ ನಾನು ನಿಮ್ಮ ಚೇತನ್. ಸೊ ನೀವು ಲಾಸ್ಟ್ ವೀಡಿಯೋ ಪೆನ್ನಿಗೊಂಡಾಗ ಬಂದಿದ್ದೆಲ್ಲ ನೋಡಿದ್ದೀರಾ. ಸೊ ನಾವೀಗ ಇನ್ನೂ ಟಾಪಲ್ಲಿದ್ದೀವಿ. ಸೊ ನಾವು ಮನೆಯಿಂದ ಬಂದಿದ್ದು ರೈಡ್ನ ನೋಡಿದ್ರಿ. ಸೊ ಇಲ್ಲಿದೆ ನೋಡಿ ಗಾಡಿ. ಸೊ ಸೇಮ್ ಇಲ್ಲೇ ಇದೆ. ಸೊ ಇನ್ನು ಮುಂದೆ ಒಂದು ವ್ಯಾಲಿ ವ್ಯೂ ಇದೆ. ಸೊ ಅಲ್ಲಿಗೆ ಹೋಗೋಣ. ಸೊ ಅಲ್ಲಿ ಹೋಗ್ಬಿಟ್ಟು ಫೋಟೋಶೂಟ್ ಮುಗಿಸ್ಕೊಂಡು ಸೊ ಮತ್ತೆ ರಿಟರ್ನ್ ಹೋಗೋಣ. ಸೊ ಬನ್ನಿ, ಆ ವ್ಯಾಲಿ ವ್ಯೂ ಯಾವ ಥರ ಇದೆ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗಿ ನೋಡೋಣ. ಫಸ್ಟ್ ಗೇರಲ್ಲಿ ನಿಲ್ಲಿಸು. ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು. ಸೊ ವ್ಯಾಲಿ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಬನ್ನಿ ಫೋನಲ್ಲಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ, ಇನ್ನೂ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ವಾಹ್, ಕ್ರೇಜಿ ಇದೆ ಅಲ್ವಾ. ಸೊ ಮೇಯ್ನ್ ಏನಂದರೆ, ಸೊ ನೋಡಿ ಇದೇ ಒಂದು ವ್ಯೂಗೆ ಇಲ್ಲೆಲ್ಲ ಜನ ಬರೋದು. ಸೊ ಈ ರೋಡ್ ಯಾವ ಥರ ಕಾಣಿಸುತ್ತೆ ನೋಡಿ. ನೀವೇನಾದರೂ ಈ ಫೋಟೋಸ್ನ ನೋಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ನಿಮ್ಗೇನಾದರೂ ಫೋಟೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಕ್ವಿಕ್ ಅಪ್ಡೇಟ್ ಕೂಡ ನನ್ನ ಅಕೌಂಟಲ್ಲಿ ಕೊಡ್ತಾ ಇರ್ತೀನಿ. ಇಷ್ಟು ಹೇಳ್ತಾ ಒಂದು ಕ್ರೇಜಿ ಟೈಮ್ ಲ್ಯಾಪ್ಸ್ ವಿಡಿಯೋ ಇದೆ, ಎಂಜಾಯ್ ಮಾಡಿ. ಬಾ ನಿಧಾನ, ಎರಡನೇ ಗೇರಲ್ಲಿ ಬಾ. ಸೊ ಗೈಸ್ ಎಲ್ಸ್ ಮುಗೀತು. ಸೊ ಕೆಳಗಡೆ ಇಳಿತಾ ಇದ್ದೀವಿ ಇವಾಗ. ಸೊ ಇಲ್ಲಿ ನೋಡಿ, ಎರಡು ರೆಡ್ ಬ್ಯೂಟೀಸ್ ಇದ್ದಾವೆ. ಸೊ ಡೆಸ್ಟಿನೇಷನ್ ಗೈಸ್ ಇದು. ಸೊ ಫೈನಲ್ ಡೆಸ್ಟಿನೇಷನ್ಸ್ ಈ ಥರ ಇರುತ್ತೆ ನಮ್ಮದು, ನೋಡ್ಕೊಳ್ಳಿ ಯಾವ ಥರ ಇದೆ ನೋಡಿ. ಕ್ರೇಜಿ ಅಲ್ವಾ. ಎಸ್, ಬನ್ನಿ ಹೋಗೋಣ. ಇಲ್ಲಿಂದ ಒಂದು ವ್ಯೂ ತೋರಿಸ್ಬಿಡ್ತೀನಿ ನೋಡಿ ಹೆಂಗಿದೆ. ಕ್ರೇಜಿ ಅಲ್ವಾ, ಕ್ರೇಜಿ ಕ್ರೇಜಿ. ನಿಮ್ಗೆ ಇವಾಗ ಮೇಲೆ ಬಂದಕ್ಕಿಂತ ಇವಾಗ ಕೆಳಗಡೆ ಹೋಗ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸೊ ವೀಕೆಂಡಲ್ಲಿ ಈ ಥರ ಒಂದು ರೈಡ್ ಮಾಡಿದ್ರೆ ಸೊ ಮನಸ್ಸು ಪ್ರಶಾಂತವಾಗಿರುತ್ತೆ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಏನೇ ಆಗಿರಲಿ, ಏನೇ ಹೋಗಿರಲಿ, ಸೊ ಈ ಥರ ಅಟ್ಲೀಸ್ಟ್ ಒಂದು ಏನಾದರೂ ಒಂದು ಸೊ ರೈಟು ಮನಸ್ಸು ಖುಷಿ ಆಗೋ ಥರ ಏನಾದರೂ ಒಂದು ಮಾಡಿದ್ರೆ ಇಟ್ ವಿಲ್ ಬ್ಯಾಲೆನ್ಸ್ ಅಷ್ಟೇ. ಸೊ ಲೈಫ್ ಬ್ಯಾಲೆನ್ಸ್ ಆಗುತ್ತೆ, ಇನ್ನೇನು ಆಗೋಲ್ಲ, ಓಡೋಗಿದ್ದೇನಿಲ್ಲ. ಸೊ ವರ್ಕು ಅದು ಇದು ಅಂತ ಪ್ರೆಷರ್ ಇದ್ದೇ ಇರುತ್ತೆ ಲೈಫಲ್ಲಿ. ಸೊ ಅಟ್ಲೀಸ್ಟ್ ಒನ್ಸ್ ಇನ್ ಅ ಮಂತ್ ಆರ್ ಟ್ವೈಸ್ ಇನ್ ಅ ಮಂತ್ ಅಥವಾ ಚಾನ್ಸ್ ಸಿಕ್ಕರೆ ಎವ್ರಿ ವೀಕ್ ಒನ್ಸ್ ಸೊ ಈ ಥರ ಸೊ ಬಂದರೆ ಕ್ರೇಜಿಯಾಗಿರುತ್ತೆ.
ಇಲ್ಲಿ ನೋಡಿ ಗೈಸ್, ಇದು ಆರ್ಟಿಸ್ಟ್ ಆದರೆ ಎಲ್ಲ ಗೋಡೆ ಎಲ್ಲೆಲ್ಲಿ ಇದೆಯೋ ಎಲ್ಲ ಡಿವೈಡರ್ ಏನು ಮಾಡಿದಾರಲ್ವಾ ಸೇಫ್ಟಿಗೆ ಅಂತ ಮಾಡಿದ್ರೆ ಎಲ್ಲ ಕಲಾಕೃತಿಗಳೆಲ್ಲ ಇಲ್ಲೇ ಬಂದು ಎಲ್ಲ ಕೆತ್ತನೆ ಮಾಡ್ಬಿಟ್ಟವ್ರು ಆಲ್ರೆಡಿ. ಸೊ ಎಲ್ಲೋದ್ರೂ ಬಿಡಲ್ಲ ಗೈಸ್. ಅದು ಏನು ಚೆನ್ನಾನೋ ಅದೇನೋ. ಅಲ್ಲಿ ನೋಡಿ ವಿಂಡ್ ಮಿಲ್ಸ್ ಯಾವ ಥರ ಇದೆ ವಿಂಡ್ ಮಿಲ್ಸು. ವಾಹ್, ಏನಾದರೂ ಇದೆಯಾ. ಬೈಕರ್ಸ್ ಎಲ್ಲ ಆಲ್ರೆಡಿ ಈಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓ KTM ಗ್ಯಾಂಗ್. ಯಾರೋ ಹೊಸ ಸೆಲ್ಟೋಸ್ ಬೇರೆ ತೊಗೊಂಡು ಬರ್ತಿದ್ದಾರೆ. ಹೊಸ ಕಾರ್ ಬಂದಾಗ ಹೊಸ ರೌಂಡ್ಸ್. ಎವ್ರಿ ಸೆಕೆಂಡು ಫುಲ್ ಮಾಡೋಣ ಅನಿಸುತ್ತೆ ಗಾಡಿನ. ಬಟ್ ಓಕೆ 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 ಅಂತ ಸಮಾಧಾನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಆ ಥರ ಬೀಳಬಾರ್ದು. ಆ್ಯಂಡ್ ಈ ಡೌನ್ ಇರೋದಕ್ಕೆ ಸ್ಟ್ರೈಟ್ ಕಾಣಿಸಿದ್ರೆ ಫುಲ್ ಮಾಡೋಣ ಅನಿಸುತ್ತೆ. ಸೊ ಗೈಸ್, ಕೇರ್ಫುಲ್ ಅಷ್ಟೇ, ಕೇರ್ಫುಲ್ ಆಗಿರ್ಬೇಕು. ನೋಡಿ ಎಲ್ಲ ಆರ್ಟಿಸ್ಟ್ಗಳು ಯಾವ ಥರ ಆರ್ಟ್ ಮಾಡಿದ್ದಾರೆ ಅಂತ. ಏನೆಲ್ಲ ಇವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರಲ್ಲ, ಸೊ ಎಲ್ಲ ಈಗ ಬರ್ತಿದ್ದಾರೆ. ಅರ್ಲಿ ಮಾರ್ನಿಂಗ್ ಬರಬೇಕಿತ್ತು, ಬೇರೆ ಕಡೆ ಎಲ್ಲೆಲ್ಲ ಹೋಗಿ ಬಂದಿರ್ತಾರೆ. ಸೊ ಎಲ್ಲಿಗೆ ಬಂದರು? ಸೊ ಮತ್ತೆ ಅಲ್ಲೇ ಬಂದು ಬೈಕರ್ ಬ್ರದರ್ಹುಡ್ಸ್, ಸೇಮ್ ಗಾಡಿ. ಸೊ ಇದಿಷ್ಟು ಪೆನುಕೊಂಡ ರೈಡ್ ಆಗಿತ್ತು ಗೈಸ್. ಸೊ ಇದನ್ನು 2 ಎಪಿಸೋಡಾಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸ್ಬೇಕು. ಸೊ ಯಾವ ಥರ ಬಂದಿದೆ ವೀಡಿಯೋಸ್ ಏನು ಅಂತ. ಸೊ ಚೆನ್ನಾಗಿ ಬಂದಿರುತ್ತೆ. ಸ್ವಲ್ಪ ಕೆಟ್ಟದ್ದು ಆಯಿತು, ಒಳ್ಳೆಯದು ಆಯಿತು, ಎಲ್ಲ ಥರನೂ ಆಯಿತು ಫಸ್ಟ್ ರೈಡಲ್ಲಿ. ಸೊ ಅದನ್ನೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸೊ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಸೊ ನಾವು ಯಾವ ಥರ ಮಾಡಬೇಕು ಏನು ಅಂತೆಲ್ಲ ನಮಗೂ ಒಂದು ಐಡಿಯಾ ಸಿಕ್ತು. ಸೊ ಇದೊಂದು ಒಳ್ಳೆ ಲರ್ನಿಂಗ್ ರೈಡ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವೀಡಿಯೋನ ಯಾರೆಲ್ಲ ನೋಡಿದ್ರಾ, ಸೊ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ ಕೂಡ ಆಲ್ ಸೆಟಲ್ಲಿ ಇಟ್ಕೊಳ್ಳಿ. ಸೊ ಇದೇ ಥರ ಇನ್ನೂ ಒಳ್ಳೊಳ್ಳೆ ರೈಡ್ಸ್ ವೀಡಿಯೋಸ್ ನಿಮ್ಮದು ಬರ್ತಾ ಇರುತ್ತೆ. ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬೈ ಬಾಯ್.